ಆಂಟಿ ಏನ್ ಮಾಡ್ತಿದ್ದೀರಾ? ಬಿಡಿ, ಅಯ್ಯೋ ಬಿಡಿ, ಏನ್ ಮಾಡ್ತಿದ್ದೀರಾ? ದಿಶಾ ನಿನ್ಗೇನು ಆಗಿಲ್ಲ ಅಲ್ವಮ್ಮ? ಯಾಕೆ ಆತರ ಕೇಳ್ತಿದ್ದೀರಾ? ನನ್ಗೇನಾಗತ್ತೆ? ರಾತ್ರಿ ದೀಪ ನೋಡಿದ್ವಿ ಕಣಮ್ಮ. ದೀಪ ಅವರ? ಹೂನಮ್ಮ, ನಮ್ಮಿಬ್ರಿಗೂ ದೀಪನ ಆತ್ಮ ಕಾಣಿಸ್ತು ರಾತ್ರಿ. ಓ ಮೈ ಗಾಡ್. ಹೌದು ದಿಶಾ, ದೀಪ ದೆವ್ವಾಗ ಬಂದು ನಮ್ಗೆಷ್ಟು ಕಾಟ ಕೊಡ್ಲು ಗೊತ್ತಾ? ಹೌದಾ ಚಿಕ್ಕತ್ತೆ? ಅಯ್ಯೋ, ನಾವಿಬ್ರು ನಮ್ ಕಣ್ಣಾರೋ ನೋಡಿದ್ವಿ ಕಣಮ್ಮ. ಆದ್ರೆ ಇವ್ರು ನನ್ನ ಸಹಾಯಕ್ಕೆ ಬರ್ಲಿಲ್ಲ. ನಾನೇನಾದ್ರೂ ನಿಮ್ ಸಹಾಯಕ್ಕೆ ಬಂದಿದ್ರೆ ಅವಳು ನನ್ನನ್ನು ಕಾಡಿಸ್ಬಿಟ್ಟಿರೋಳು. ಅದಕ್ಕೆ ಅವಳು ನನ್ನ ನೋಡಕ್ ಮುಂಚೆ ನಾನು ಓಡೋಗ್ಬಿಟ್ಟೆ. ದಿಶಾ ನೀನ್ ಹುಷಾರಾಗಿರಮ್ಮ. ಅಲ್ಲ ಚಿಕ್ಕತ್ತೆ, ದೀಪ ಅವ್ರಿಗೆ ಏನಾದ್ರೂ ಕಾಟ ಕೊಟ್ಟಿದ್ರೆ ತಾನೆ ಅವ್ರು ನಮ್ ಕಾಟ ಕೊಡೋದು. ನಾನೇನು ಮಾಡಿಲ್ಲ. ನೀವಿಬ್ರು ಏನಾದ್ರೂ ಅವ್ರಿಗೆ ಕಾಟ ಕೊಟ್ಟಿದ್ದೀರಾ? ಮತ್ ಯಾಕೆ ಹೆದರ್ತೀರಾ? ಆಮೇಲೆ ಅವ್ರು ನನ್ಗೆ ಏನು ಮಾಡಲ್ಲ. ಅಲ್ಲಮ್ಮ ದಿಶಾ, ನೀನು ಚಿರುನ್ ಮದ್ವೆ ಆಗಿರೋದು ದೀಪಂಗ್ ಇಷ್ಟ ಇಲ್ದೆ ನಿನಗೇನಾದ್ರೂ ತೊಂದರೆ ಕೊಟ್ರೆ ಅದಕ್ಕೆ ನೀನು ಹುಷಾರಾಗಿರು. ಥ್ಯಾಂಕ್ಸ್ ಚಿಕ್ಕತ್ತೆ, ಹುಷಾರಾಗಿರ್ತೀನಿ. ನಮ್ಮಣ್ಣ ಏನೋ ವಾಯ್ಸ್ ಮೆಸೇಜ್ ಕಳ್ಸವನೆ. ಅಮ್ಮ ದಿಶಾ, ನಮ್ಮಣ್ಣ ತೀರ್ಥಯಾತ್ರೆಯಿಂದ ವಾಪಸ್ ಬರ್ತಿದ್ದಾನಂತೆ. ನಾನು ಇವತ್ತೇ ನಮ್ಮ ಊರಿಗೆ ಹೋಗ್ಬಿಡ್ತೀನಿ ಕಣಮ್ಮ. ಅಯ್ಯೋ ಆಂಟಿ, ಇನ್ ಸ್ವಲ್ಪ ದಿವಸ ಇದ್ದು ಹೋಗ್ಬೋದಲ್ವಾ? ಬೇಡ ಕಣಮ್ಮ, ನಾನು ನಮ್ಮ ಮನೆಗೆ ಹೋಗ್ಬಿಡ್ತೀನಿ. ಸರಿ, ತಿಂಡಿನಾದ್ರೂ ತಿನ್ಕೊಂಡು ಹೋಗಿ. ಹಾ, ಏನಕ್ಕೆ ಮೋಸ ಮಾಡಿದ್ರು ಹೊಟ್ಟೆಗೆ ಮೋಸ ಮಾಡಬಾರ್ದಂತೆ ಅಲ್ವೇನ್ರಿ ಸುಕನ್ಯಾ? ಗೊತ್ತಾಗ್ಲಿಲ್ಲ. ನಿಜವಾಗ್ಲೂ ಗೊತ್ತಾಗ್ಲಿಲ್ವಾ? ಬನ್ನಿ ತಿಂಡಿ ಕೊಡ್ತೀನಿ. ಚಿಕ್ಕತ್ತೆ, ಡ್ರೈವರ್ ಹತ್ರ ಹೇಳಿ ಇವ್ರನ್ನ ಬಸ್ ಸ್ಟಾಪ್ ಡ್ರಾಪ್ ಮಾಡಿಸಿ. ಸರಿನಮ್ಮ. ದಿಶಾ, 2,000 ರೂಪಾಯಿ ಚಿಲ್ಲರೆ ಇದೆಯಾ? ಚೇಂಜ್ ಇಲ್ಲ, ಆದ್ರೆ 500 ನೋಟ್ ಇದೆ. ಓಕೆನಾ? ಹಾ, ಅದನ್ನೇ ಕೊಡಮ್ಮ, ಪರವಾಗಿಲ್ಲ. ದಿಶಾ, ಅವ್ರು ಕೇಳಿದ್ದು ಚೇಂಜ್ ಅಮ್ಮ. ಅವ್ರಿಗೆ ಬೇಕಾದ ಚೇಂಜ್ ನನ್ನ ಹತ್ರ ಇದೆ, ನಾನ್ ಕೊಡ್ತೀನಿ. ಬನ್ರಿ ಅಂಬುಜಾ. ನಿಜವಾಗ್ಲೂ ನಿಮ್ಮ ಹತ್ರ 2,000 ರೂಪಾಯಿ ಚಿಲ್ಲರೆ ಇದೆಯಾ? ಕೊಡ್ತೀನಿ ಬನ್ನಿ.